ಕರ್ತನಲ್ಲಿ ಪ್ರೀತಿಯ ಆಸರೆ ಟಿವಿ ವೀಕ್ಷಕರೆಲ್ಲರಿಗೂ ಅಮೋಘ ಚರಿತ್ರೆ ಈ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ನಾವೆಲ್ಲ ಆತ್ಮೀಯವಾಗಿ ಸ್ವಾಗತಿಸ್ತೇವೆ. ಪ್ರೀತಿಯ ವೀಕ್ಷಕರೇ, ಕಳೆದ ಸಂಚಿಕೆಗಳಿಂದ ನಾವು ಅನೇಕ ಸಂಚಿಕೆಗಳಾಗಿ ಯೇಸು ಕ್ರಿಸ್ತನ ಜೀವನ ಚರಿತ್ರೆಯನ್ನು ಈ ಒಂದು ಕಾರ್ಯಕ್ರಮದ ಮೂಲಕವಾಗಿ ವೀಕ್ಷಕರ ಮುಂದೆ ತರಲಿಕ್ಕೆ ನಾವು ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಇದು ನೀವು ಕೇಳಿದಂಥ ನಿಮಗೆಲ್ಲರಿಗೂ ಆಶೀರ್ವಾದವಾಗಿತ್ತು ಎಂಬುದಾಗಿ ನೆನೆಸ್ತೇನೆ. ನೋಡುವಂಥ ಇನ್ನು ಅನೇಕರಿಗೆ ಇದರ ಕುರಿತಾಗಿ ಪರಿಚಯ ಮಾಡಿದ್ದೀರಿ ಎಂಬುದಾಗಿ ನೆನೆಸ್ತೇವೆ. ಯಾಕಂದರೆ ಇದೊಂದು ಸುವಾರ್ತೆಯ ಒಂದು ಬಾಗಿಲು. ಯೇಸು ಕ್ರಿಸ್ತನ ತಿಳ್ಕೊಳ್ಳುವುದೇ ಒಂದು ಸುವಾರ್ತೆಯಾಗಿದೆ. ಅದೇ ರೀತಿಯಲ್ಲಿ ಕಳೆದ ಸಂಚಿಕೆಗಳಲ್ಲಿ ನಾವು ಯೇಸು ಕ್ರಿಸ್ತನ ಶ್ರಮೆಯ ವರ್ಷದ ಸೇವೆ ಕುರಿತಾಗಿ ನಾವು ಅನೇಕ ವಿಷಯಗಳನ್ನು ನಾವು ತಿಳ್ಕೊಂಡೆವು. ಅದರಲ್ಲಿ ಮುಖ್ಯವಾಗಿ ಯೇಸು ಕ್ರಿಸ್ತನ ಗುಡಾರದ ಹಬ್ಬಕ್ಕಾಗಿ ಯೆರೂಸಲೇಮಿಗೆ ಬಂದಾಗ ಅಲ್ಲಿ ಆದಂಥ ಘಟನೆಗಳು ಮತ್ತು ವ್ಯಭಿಚಾರ ಸ್ತ್ರೀಯನ್ನು ಅಲ್ಲಿ ವಿಮೋಚಿಸಿದಂಥ ಘಟನೆ, ಅನಂತರ ನಾನೇ ಲೋಕಕ್ಕೆ ಬೆಳಕಾಗಿದ್ದೇನೆ ಎಂಬಂಥ ಆ ಪ್ರಾಮುಖ್ಯವಾದಂಥ ಒಂದು ವಿಷಯದಲ್ಲಿ ನಾವು ಅನೇಕ ವಿಷಯಗಳನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯವಾಯಿತು. ಮುಂದುವರೆದು ಇವತ್ತು ಶ್ರಮೆಯ ವರ್ಷದ ಸೇವೆ ಕಲಿತುಕೊಳ್ಳಿಕ್ಕಿದ್ದೇವೆ. ನಮ್ಮದಲ್ಲಿ ಕಲಿಸಿಕೊಡೋದಕ್ಕಾಗಿ ಪಾಸ್ಟರ್ ಸಜಿ ವರ್ಗೀಸ್ ಅವರು ಬೆಂಗಳೂರಿಂದ ಬಂದಿರ್ತಾರೆ. ಯೇಸು ಕ್ರಿಸ್ತನ ನಾಮಲ್ಲಿ ಅವರು ಸ್ವಾಗತಿಸೋಣ. ಪಾಸ್ಟರ್ ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನ ಶ್ರಮೆಯ ವರ್ಷದ ಸೇವೆಯಲ್ಲಿ ಕಳೆದ ಸಂಚಿಕೆಯನ್ನು ನಾವು ಪ್ರಾರಂಭಿಸಿದ್ದೇವೆ. ಅನೇಕ ವಿಷಯಗಳನ್ನು ಕಲಿತುಕೊಳ್ಳಿಕ್ಕೆ ಸಾಧ್ಯವಾಯಿತು. ಅದರ ನಂತರವಾದ ಘಟನೆಗಳು ನಮಗೆ ಹೇಳ್ಬೋದಾ ಪಾಸ್ಟರ್? ಖಂಡಿತ. ನಾವು ಕಳೆದ ಸಂಚಿಕೆಯಲ್ಲಿ ನೋಡಿದಂಥ ಅತಿ ಪ್ರಧಾನವಾದ 3 ಸಂಗತಿಯನ್ನು ಈಗಾಗಲೇ ನೀವು ತಿಳಿಸಿಕೊಟ್ಟಿದ್ದೀರಿ. ಮುಂದೆ ನಾವು ಕಲಿಯುವಾಗ ಯೇಸು ಕ್ರಿಸ್ತನು ಈಗ ಗುಡಾರದ ಹಬ್ಬದ ನಿಮಿತ್ತ ಯೆರೂಸಲೇಮಿನ ದೇವಾಲಯ ಮತ್ತು ಪರಿಸರ ಪ್ರದೇಶದಲ್ಲಿದ್ದಾನೆ. ಯೋಹಾನ ಸುವಾರ್ತೆ ಅದರ 8ನೇ ಅಧ್ಯಾಯದ 59ನೇ ವಾಕ್ಯನ ಓದುವಾಗ ಆತನು ಆ ಹಬ್ಬ ಮುಗಿದ ನಂತರ ದೇವಾಲಯವನ್ನು ಬಿಟ್ಟು ಹೊರಟು ಹೋದನು ಎಂಬುದಾಗಿ ನಾವು ನೋಡುತ್ತೇವೆ. ಯೋಹಾನ ಸುವಾರ್ತೆ 8:59ನೇ ವಾಕ್ಯದಲ್ಲಿ ಅವರು ಈ ಮಾತನ್ನು ಕೇಳಿ ಆತನು ಕೊಲ್ಲುವುದಕ್ಕಾಗಿ ಕಲ್ಲು ತಕ್ಕೊಳ್ಳಲು ಯೇಸು ಅಡಗಿಕೊಂಡು ದೇವಾಲಯದೊಳಗಿಂದ ಹೊರಟು ಹೋದನು. ಅಂದರೆ ಯೇಸು ಸ್ವಾಮಿ ನಾನೇ ಲೋಕಕ್ಕೆ ಬೆಳಕಾಗಿದ್ದೇನೆ ಎಂಬುದಾಗಿ ಹೇಳುತ್ತಾ ಸಂಭಾಷಣೆ ಮುಂದುವರಿದದನ್ನು ನಾವಲ್ಲಿ ನೋಡುತ್ತೇವೆ. ಕೊನೆಗೆ ಅಬ್ರಹಾಮನ ವಿಚಾರಕ್ಕೆ ಬರ್ತಾ ಇದೆ. ನಾನು ಅಬ್ರಹಾಮನಿಗಿಂತ ಮುಂಚೆ ಇದ್ದನು ಎಂಬುದಾಗಿ ಸ್ವಾಮಿ ಹೇಳ್ತಾ ಇದ್ದಾನೆ. ಅವರು ಹೇಳ್ತಾ ಇವನಿಗೆ ಇನ್ನೂ 50 ವಯಸ್ಸಾಗಿಲ್ಲ, ಇವನು ಅಬ್ರಹಾಮನಿಗೆ ಮುಂಚೆ ಇದ್ದಾನೆ ಎಂಬುದಾಗಿ ಹೇಳ್ತಿದ್ದಾನೆ. ಈ ರೀತಿ ಸಂಭಾಷಣೆಗಳು ಜಾಸ್ತಿ ಆದ ಹಾಗೆ ಯಹೂದ್ಯರಿಗೆ ಯೇಸು ಸ್ವಾಮಿಯ ಮೇಲೆ ಕೋಪ ಬಂದು ಆತನನ್ನು ಕೊನೆಗೆ ಕಲ್ಲೆಸೆದು ಓಡಿಸುವುದಕ್ಕಾಗಿ ಕೊಲ್ಲುವುದಕ್ಕಾಗಿ ಶ್ರಮಿಸ್ತಾರೆ. ಆದರೆ ಯೇಸು ಅಲ್ಲಿಂದ ಇನ್ನೂ ಸಮಯ ಇನ್ನೂ 6 ತಿಂಗಳು ಸ್ವಾಮಿಗಿದೆ ಅಲ್ವಾ, ಪಸ್ಕದ ಹಬ್ಬದ ತನಕ. ಆದ್ದರಿಂದ ಸ್ವಾಮಿ ಅಲ್ಲಿಂದ ಹಾದು ಹೋಗುತ್ತಿರುವುದಾಗಿ ನಾವು ನೋಡ್ತಾ ಇದ್ದೇವೆ. ಹಾಗೆ ದೇವಾಲಯವನ್ನು ಬಿಟ್ಟು ಹೋದ ಯೇಸು ಮತ್ತೆ ಯೂದಾಯದ ಪ್ರಾಂತ್ಯ ಪ್ರದೇಶಗಳಿಗೆ ಸೇವೆಗಾಗಿ ಹೋಗುತ್ತಿರುವುದಾಗಿ ನಾವು ನೋಡ್ತಾ ಇದ್ದೇವೆ. ಯಾಕಂದರೆ ಗಲೀಲಾಯ ಪ್ರಾಂತ್ಯ ಪ್ರದೇಶಗಳೆಲ್ಲ ಸ್ವಾಮಿ ಸುತ್ತಿ ಸೇವೆ ಮಾಡಿ ಆಯಿತು. ಇನ್ನು ಯೂದಾಯದಲ್ಲಿ ಅನೇಕ ಕಡೆಗಳಿಗೆ ಇನ್ನೂ ಸುವಾರ್ತೆ ತಲುಪಲಿಲ್ಲ. ಅಲ್ಲಿಯೂ ಸಹ ಸುವಾರ್ತೆ ಸಾರಬೇಕೆಂಬುದು ಯೇಸು ಕ್ರಿಸ್ತನ ಬಯಕೆಯಾಗಿತ್ತು. ಈಗ ಯೆರೂಸಲೇಮಿಗೆ ದೇವಾಲಯದ ಹಬ್ಬಕ್ಕೋಸ್ಕರ ಜಾತ್ರೆಗಾಗಿ ಬಂದವರಿಗೆಲ್ಲ ಸುವಾರ್ತೆ ತಿಳಿಸಿ ಆಯಿತು. ಆದರೆ ಇನ್ನೂ ಪ್ರಾಂತ್ಯ ಪ್ರದೇಶಗಳು ಉಳಿದಿದೆ. ಆದ್ದರಿಂದ ಇನ್ನೂ ಯೇಸು ಕ್ರಿಸ್ತನ ಟಾರ್ಗೆಟ್ ಅಥವಾ ಯೇಸು ಕ್ರಿಸ್ತನ ಮುಖ್ಯ ವಿಷಯ ಯೂದಾಯದ ಪ್ರಾಂತ್ಯ ಪ್ರದೇಶಗಳಲ್ಲಿ ಸೇವೆ ಮಾಡುವಂಥದ್ದಾಗಿದೆ. ಈಗ ನಾವು 9ನೇ ಅಧ್ಯಾಯಕ್ಕೆ ಬರುವಾಗ 41 ವಾಕ್ಯದ ತನಕ, ಅಂದರೆ ಆ ಅಧ್ಯಾಯ ಪೂರ್ತಿ ಒಬ್ಬ ಕುರುಡನ ಸೌಖ್ಯದೊಂದಿಗೆ ಸಂಬಂಧಪಟ್ಟದಾಗಿದೆ. ಅಲ್ಲಿ ಅಲ್ಲಿ ಈ ಗುಡಾರದ ಹಬ್ಬ ಮುಗಿದು 8 ದಿವಸಗಳಾದ ಮೇಲೆ ಇನ್ನೊಂದು ಸಬ್ಬತ್ ದಿನ ಎಂಬುದಾಗಿ ನಾವು ನೋಡುತ್ತೇವೆ ಅಲ್ವಾ. ಅದು ದೇವಾಲಯದಲ್ಲಿರ್ಬೋದು ಅಥವಾ ಬೇರೆ ಒಂದು ಸ್ಥಳದಲ್ಲಿರ್ಬೋದು. ಜನ್ಮತಃ ಕುರುಡನಾದಂತಹ ಒಬ್ಬ ಮನುಷ್ಯನನ್ನು ಸ್ವಾಮಿ ಗುಣಪಡಿಸ್ತಾ ಇದ್ದಾನೆ. ಅವನ ಕಣ್ಣಿಗೆ ಕೆಸರು ಮಾಡಿ ಹಚ್ಚಿ ನೀನು ಶಿಲೋಹ ಕೊಳಕ್ಕೆ ಹೋಗಿ ತೊಳಕೋ ಎಂಬುದಾಗಿ ಹೇಳ್ತಾ ಇದ್ದಾನೆ. ಅವನು ಹಾಗೆ ತೊಳೆದುಕೊಂಡಾಗ ಅವನಿಗೆ ಕಣ್ಣು ಬಂತು ಅಲ್ವಾ. ಯೇಸು ಸ್ವಾಮಿ ಈಗಾಗ ಹೇಳಿದಂಥ ಒಂದು ಸಂಗತಿ, ನಾನು ಲೋಕಕ್ಕೆ ಯಾರಾಗಿದ್ದೇನೆ, ಬೆಳಕಾಗಿದ್ದೇನೆ ಎಂಬುದಾಗಿ ಅಲ್ವಾ. ಈ ಮಸಿಯನ ಕುರಿತಾಗಿ ಇಸ್ರಾಯೇಲರಿಗೆ ಗೊತ್ತು, ಆತನು ಜನರನ್ನು ಕತ್ತಲೆಯಿಂದ ಬೆಳಕಿಗೆ ನಡೆಸುವನು, ಅಂದರೆ ಕುರುಡನನ್ನು ಗುಣಪಡಿಸುವನು ಎಂಬುದಾಗಿ ಗೊತ್ತು. ಯೆಶಾಯನ ಗ್ರಂಥ 29ನೇ ಅಧ್ಯಾಯದ 18ನೇ ವಚನ, 35:5, 42:7 ನಾನೇ ಪ್ರಕಾಶವಾಗಿದ್ದೇನೆ ಎಂಬುದಾಗಿ ಯೆಹೋವನಾದ ದೇವರು ಹೇಳಿದಂತಹ ಆ ಮಾತು ಇಸ್ರಾಯೇಲಿಗೆ ಗೊತ್ತು. ಮಸೀಯನು ಬಂದು ನಮ್ಮನ್ನು ಪ್ರಕಾಶಕ್ಕೆ ನಡೆಸ್ತಾನೆ, ನಮ್ಮ ಕುರುಡನ್ನು ನೀಗಿಸ್ತಾನೆ ಎಂಬುದಾಗಿ. ಆದರೆ ಯೇಸು ಕ್ರಿಸ್ತನು ನಾನು ಲೋಕಕ್ಕೆ ಬೆಳಕಾಗಿದ್ದೇನೆ ಎಂಬುದಾಗಿ ಹೇಳುವುದು ಮಾತ್ರವಲ್ಲ, ಅದನ್ನು ಕೃತ್ಯಗಳ ಮೂಲಕ ತೋರಿಸಿಕೊಡುವಂಥ ಒಂದು ಘಟನೆ ಆಗಿದೆ. ಯಾವುದು? ಈ ಜನ್ಮತಃ ಕುರುಡನಾದ ವ್ಯಕ್ತಿಗೆ
ಆತನು ಸೌಖ್ಯ ಕೊಡುವಂಥದ್ದು. ಹಾಗೆ ಆತನು ತೊಳೆದು ಕಣ್ಣು ಕಂಡವನಾಗಿ ಇರ್ತಾನೆ. ಈಗ ಈ ಘಟನೆಗೆ ಸಂಬಂಧಪಟ್ಟಂತೆ ದೊಡ್ಡ ಚರ್ಚೆಗಳು ಮತ್ತು ದೊಡ್ಡ ಪ್ರಶ್ನೋತ್ತರಗಳು ಅಲ್ಲಿ ನಡೆಯುತ್ತಿರುವುದಾಗಿ ನಾವು ನೋಡ್ತಾ ಇದ್ದೇವೆ. ಈಗ ಗುಣವಾದಂಥ ಈ ಮನುಷ್ಯನ ಫರಿಸಾಯರು ಹಿಡಿತಾ ಇದ್ದಾರೆ ಅಲ್ವಾ. ಅವನ ಹತ್ರ ಕೇಳ್ತಾ ಇದ್ದಾನೆ, ನಿನಗೆ ನಿಜವಾಗಿ ನೀನು ಕುರುಡನಾಗಿದ್ದೀಯೋ ಅಲ್ವಾ. ಅವಾಗ ಅವನು ಹೇಳ್ತಾನೆ, ಹೌದು ನಾನು ಕುರುಡನಾಗಿದ್ದೆ. ಈತನನ್ನು ಅವರು ಹಿಡಿದು ಪ್ರಶ್ನಿಸ್ತಾ ಇದ್ದಾರೆ, ನಿನ್ನನ್ನು ಗುಣಪಡಿಸಿದವರು ಯಾರು? ಆವಾಗ ಅವನು ಹೇಳ್ತಾ ಇದ್ದಾನೆ, ಅವನೊಬ್ಬ ಪ್ರವಾದಿ ಆಗಿದ್ದಾನೆ ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ. ಮತ್ತು ಅವನ ತಂದೆ ತಾಯಿಂದ್ರನ್ನು ಅವರು ಪ್ರಶ್ನಿಸ್ತಾ ಇದ್ದಾರೆ ಅಲ್ವಾ. ಆವಾಗ ಅವರು ಹೇಳ್ತಾ ಇದ್ದಾರೆ, ನೀವು ಅವನಿಗೆ ಕೇಳಿ, ಯಾಕಂದರೆ ಅವನಿಗೆ ಪ್ರಾಯ ಇದೆ, ಅವನಿಗೆ ಒಳ್ಳೆಯದರ ಕೆಟ್ಟದರ ಅರಿವು ಉಳ್ಳಂತಹ ಅವನು ಪ್ರಾಯಪೂರ್ತಿಯಾದ ಮನುಷ್ಯ, ನೀವು ಅವನ ಹತ್ರ ಏನು ಮಾಡಿರಿ ಕೇಳಿರಿ ಎಂಬುದಾಗಿ ಈ ಗುಣವಾದವನ ಮೇಲೆ ತಂದೆ ತಾಯಿಂದರು ಆ ಬೋಳನ್ನು ಹಾಕ್ತಾ ಇದ್ದಾರೆ ಅಲ್ವಾ, ಅವನೇ ಹೇಳಿ ಅಂತೇಳಿ. ಮತ್ತೆ ಫರಿಸಾಯರು ಮತ್ತೆ ಅವನನ್ನು ಪ್ರಶ್ನಿಸ್ತಾ ಇದ್ದಾರೆ, ಹೌದಲ್ವಾ. ನೀನು ಕುರುಡನಾಗಿದ್ದಿ, ಈಗ ನಿನಗೆ ಕಣ್ಣು ಬರ್ತಾ ಇದೆ, ಇದು ನಿಜವೋ ಎಂಬುದಾಗಿ ಕೇಳಿದಾಗ ಆತನ ಹೇಳುವಂಥದ್ದು, ಯಾಕೆ ನೀವು ನನ್ನನ್ನು ಪ್ರಶ್ನಿಸ್ತಾ ಇದ್ದೀರಿ, ನಿಮಗೂ ಆತನ ಶಿಷ್ಯರಾಗಲಿಕ್ಕೆ ಮನಸ್ಸುಂಟೋ ಎಂಬುದಾಗಿ ಕೇಳ್ತಾ ಇದ್ದಾರೆ ಅಲ್ವಾ. ಇದು ಕೇಳಿದಾಗ ಫರಿಸಾಯರಿಗೆ ಅವನ ಮೇಲೆ ಸಿಟ್ಟು ಬಂತು, ಅವನನ್ನು ದೇವಾಲಯದಿಂದ ಹೊರಗೆ ಹಾಕಿದರು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಮತ್ತು ಆ ವ್ಯಕ್ತಿಯನ್ನು ಯೇಸು ಸ್ವಾಮಿ ಕಂಡುಕೊಳ್ತಾ ಇದ್ದಾನೆ ಅಲ್ವಾ. ಅವನಿಗೆ ಹೇಳ್ತಾ ಇದ್ದಾನೆ, ನೀನು ಇನ್ನೂ ಏನು ಮಾಡಬೇಡ, ಪಾಪ ಮಾಡಬೇಡ ಎಂಬುದಾಗಿ ಹೇಳುತ್ತಿರುವುದಾಗಿ ನಾವು ನೋಡ್ತಾ ಇದ್ದೇವೆ. ಈ ಘಟನೆ ಯಹೂದ ಪ್ರಾಂತ್ಯದಲ್ಲಿ ನಡೆಯುವುದರಿಂದ ಫರಿಸಾಯರಿಗೆ ಯೇಸುವಿನ ಮೇಲೆ ಇನ್ನೂ ಸಿಟ್ಟು ಅಧಿಕವಾಗ್ತಾ ಇದೆ. ಆತನ್ನು ಕೊಲ್ಲುವುದಕ್ಕಾಗಿ ಸಮಯವನ್ನು ನೋಡುತ್ತಿರುವುದಾಗಿ ನಾವು ನೋಡ್ತಾ ಇದ್ದೇವೆ. ಇಲ್ಲಿಂದ ನಾವು ಕಲಿಯತಕ್ಕ ಅನೇಕ ಆತ್ಮಿಕ ಪಾಠಗಳಿದೆ. ಅಂಧಕಾರ ನಿಬಿಡವಾದಂತಹ ಈ ಲೋಕದಲ್ಲಿ ಎಲ್ಲರೂ ಕುರುಡರಾಗಿದ್ದಾರೆ ವಾಸ್ತವಿಕವಾಗಿ ಅಲ್ವಾ. ಯೇಸು ಸ್ವಾಮಿ ಈ ಘಟನೆಯಿಂದ ಫರಿಸಾಯರಿಗೆ ಒಂದು ಪಾಠ ಕಲಿಸಿದ್ದು, ನಿಜವಾಗಿ ಕುರುಡ ಆತನಲ್ಲ, ನಿಜವಾದ ಕುರುಡರು ಯಾರು, ನೀವೇ ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ. ಆದ್ದರಿಂದ ಇವತ್ತು ಸತ್ಯ ತಿಳಿದವರ ಹತ್ರ ನನಗೆ ಹೇಳಿಕ್ಕಿರುವಂಥದ್ದು, ನಮ್ಮಲ್ಲಿ ಇನ್ನೂ ಕುರುಡುತನಗಳಿದೆ ಅಲ್ವಾ. ನಾವು ಅದಕ್ಕೆ ಸತ್ಯ ತಿಳಿಯಿರಿ, ಸತ್ಯ ನಿಮ್ಮನ್ನು ಬಿಡುಗಡೆ ಮಾಡಿದೆ. ನಾವು ಇನ್ನೂ ಬಿಡುಗಡೆ ಆಗದಂತಹ ಅನೇಕ ಭಾಗಗಳಿದೆ. ಒಂದು ಸಂಪೂರ್ಣ ಸ್ವಾತಂತ್ರ್ಯಕ್ಕಾಗಿ ನಾವು ಕರ್ತನಲ್ಲಿ ಪ್ರಾರ್ಥನೆ ಮಾಡಬೇಕು ಅಲ್ವಾ. ಇನ್ನು ಯೇಸುಸ್ವಾಮಿಯನ್ನು ಅರಿಯದೇ ಇರತಕ್ಕಂಥವರಿಗೆ ನನಗೆ ಹೇಳಲಿಕ್ಕಿರುವಂಥದ್ದು, ನೀವು ಯೇಸುಸ್ವಾಮಿಯನ್ನು ಅರಿಯಿರಿ, ನಿಮ್ಮ ಕುರುಡುತನ ಹೋಗಿ ನೀವು ಸಹ ಬೆಳಕಿನಲ್ಲಿ ನಡೆಯುವರಾಗಿ ಸ್ವಾಮಿ ನಿಮ್ಮನ್ನು ಮಾರ್ಪಡಿಸ್ತಾನೆ. ಸ್ವಾಮಿಯನ್ನು ಅರಿಯುವಾಗಲೇ ನಮಗೆ ಬಿಡುಗಡೆ ಸ್ವಾತಂತ್ರ್ಯ ಉಂಟಾಗುವಂಥದ್ದು. ಈ ಎರಡು ಸಂದೇಶ ನಮಗೆ ಅಲ್ಲಿಂದ ಕೊಡಲಿಕ್ಕೆ ಸಾಧ್ಯ. ಇನ್ನು ಮುಂದಕ್ಕೆ ನಾವು ಯೋಹಾನ ಸುವಾರ್ತೆಯನ್ನು ಮುಂದುವರಿಸಿ ಕಲಿಯುವಾಗ ನಾನು ಹೇಳುವಂಥದ್ದೆಲ್ಲ ಯೋಹಾನ ಸುವಾರ್ತೆ, ಯಾಕಂದರೆ ಸಿನೋಪ್ಟಿಕ್ ಗಾಸ್ಪಲ್ಸಿಗಿಂತ ಸ್ವಲ್ಪ ವ್ಯತ್ಯಸ್ತವಾಗಿ ಯೋಹಾನ ಬರೆದಿದ್ದಾನೆ. ಯೋಹಾನ ಸುವಾರ್ತೆಯಲ್ಲಿ ಯೇಸುಕ್ರಿಸ್ತನ ಯೂದಾಯದ ಸೇವೆಗೆ ಪ್ರಾಧಾನ್ಯತೆ ಇದೆ. ಬಾಕಿ ಮೂರು ಸುವಾರ್ತಿಕರು ಯೇಸುಕ್ರಿಸ್ತನ ಗಲೀಲಾಯದ ಸೇವೆಗೆ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ, ಆದರೆ ಯೂದಾಯದ ಸೇವೆ ಅವರು ಬಿಟ್ಟಿದ್ದಾರೆ. ಆದರೆ ಯೋಹಾನ್ ಅದನ್ನು ಬಹಳ ವಿಸ್ತಾರವಾಗಿ ಬರೆಯುತ್ತಿರುವುದಾಗಿ ನಾವು ನೋಡ್ತಾ ಇದ್ದೀವಿ. ನೋಡಿರಿ, ಅದಕ್ಕೆ ನಾವು ಈ 4 ಸುವಾರ್ತೆಯನ್ನು ಸೇರಿಸಿ ಕಲಿಯುವಾಗಲೇ ಒಂದಕ್ಕೊಂದು ಪೂರಕವಾಗಿ ನಮಗೆ ಕಲಿಯುವುದಕ್ಕಾಗಿ ಸಾಧ್ಯ. 10ನೇ ಅಧ್ಯಾಯಕ್ಕೆ ನಾವು ಬರುವಾಗ ಯೇಸು ಕ್ರಿಸ್ತನು ಆಡಿದಂಥ ಪ್ರಶಸ್ತವಾದ ಕೆಲವು ಮಾತುಗಳು ಮತ್ತು ಉಪದೇಶಗಳು, ನಾನೇ ಬಾಗಿಲು ಮತ್ತು ನಾನೇ ಕುರುಬನಾಗಿದ್ದೇನೆ ಎಂಬ ವಿಶ್ವಪ್ರಖ್ಯಾತವಾದಂತಹ ಯೇಸು ಕ್ರಿಸ್ತನ ಮಾತುಗಳು ಯೋಹಾನನ ಸುವಾರ್ತೆ 10ನೇ ಅಧ್ಯಾಯದಿಂದ ನಮಗೆ ಕಾಣುವುದಕ್ಕಾಗಿ ಸಾಧ್ಯ. ನಾವು ಅದರ ಹಿನ್ನೆಲೆಗಳನ್ನು ವಿವರಿಸಲಿಕ್ಕೆ ಸಮಯವಿಲ್ಲ. ಯಹೂದ್ಯರ ಹಿನ್ನೆಲೆ ನಾವು ಕಲಿಯಬೇಕು. ಕುರಿ ಮತ್ತು ಕುರುಬನ ಕುರಿತಾಗಿ ಇಸ್ರಾಯೇಲರು ಸಾಮಾನ್ಯವಾಗಿ ಕುರಿಗಳನ್ನು ಮೇಯಿಸಿ ಅವರು ಸಂಜೆಯಲ್ಲಿ ಹಟ್ಟಿಗೆ ತರುವಾಗ ಬಾಗಿಲಿನ ಮೂಲಕ ಅದನ್ನು ಹಾದುಗೊಳಿಸ್ತಾರೆ. ಆವಾಗ ಎಲ್ಲ ಕುರಿಗಳನ್ನು ಅವರು ಪರೀಕ್ಷಿಸ್ತಾರೆ. ಏನಾದರೂ ಗಾಯಗಳು ಏನಾದರೂ ಆದರೆ ಆ ಕುರಿಯನ್ನು ಬೇರ್ಪಡಿಸಿ ಅದಕ್ಕೆ ಎಣ್ಣೆ ಹಚ್ಚಿ ಕಟ್ಟಿ ಅದನ್ನು ಸ್ವಸ್ಥತೆ ಪಡಿಸುವಂತಹ ಶ್ರಮ ನಡೆಸ್ತಾ ಇದೆ. ಅದು ಮಾತ್ರವಲ್ಲ, 100 ಕುರಿಗಳು ಅಲ್ಲಿ ಇದ್ದಾಗ್ಯೂ ಸಹ ಪ್ರತಿ ಕುರಿಗಳಿಗೂ ಕುರುಬನ ಶಬ್ದ ಗೊತ್ತಿದೆ. ಅದು ಒಂದು ಪ್ರತ್ಯೇಕತೆ. ಈಗ ಕೆಲವೊಮ್ಮೆ ಈ ಕುರಿಗಳೆಲ್ಲ ಮಿಂಗಳಾಗ್ತವೆ. ಬೇರೆ ಕುರಿಗಳು ಅಂದರೆ ಕುರಿಗಳೆಲ್ಲ ಒಂದೇ ರೀತಿ ಬಣ್ಣ, ಕುರುಬನಿಗೆ ಐಡೆಂಟಿಫೈ ಮಾಡೋಕ್ಕಾಗಲ್ಲ ಇದು ಯಾರ ಕುರಿ ಎಂಬುದಾಗಿ. ಆದರೆ ಪ್ರತಿಯೊಬ್ಬ ಕುರುಬನಿಗೂ ಒಂದೊಂದು ಶಬ್ದ ಇದೆ. ಅವರು ಈ ಕಡೆ ಬಂದು ಆ ಶಬ್ದವನ್ನು ಮಾಡುವಾಗ ಅವರ ಕುರಿಗಳೆಲ್ಲ ಕುರುಬನನ್ನು ಹಿಂಬಾಲಿಸಿಕೊಂಡು ಹಾಗೆ ಅವರು ಅದನ್ನು ಸಗ್ರಿಗೇಟ್ ಮಾಡ್ತಾಯಿದ್ರು, ಅದನ್ನು ಪ್ರತ್ಯೇಕ ಮಾಡ್ತಾಯಿದ್ರು. ಅದಕ್ಕೆ ಸ್ವಾಮಿ ಹೇಳ್ತಾ ಇದ್ದಾನೆ, ನನ್ನ ಕುರಿಗಳು ನನ್ನ ಸ್ವರವನ್ನು ಕೇಳುತ್ತವೆ ಎಂಬುದಾಗಿ. ಅಂದರೆ ಏನು, ಇವತ್ತು ಅನೇಕ ಸ್ವರಗಳು ಇದೆ ಅಲ್ವಾ. ಎಲ್ಲ ಸ್ವರಗಳನ್ನು ಹಿಂಬಾಲಿಸಲಿಕ್ಕೆ ನಮಗೆ ಆಗಲ್ಲ. ನಮಗೆ ಆ ಸ್ವರಗಳ ಮಧ್ಯದಿಂದ ನಮ್ಮ ಕುರುಬನ ಸ್ವರವನ್ನು ನಾವು ಐಡೆಂಟಿಫೈ ಮಾಡಬೇಕು.
ಕುರುಬನ ಸ್ವರವನ್ನು ನಾವು ಕೇಳಬೇಕು. ಆವಾಗಲೇ ನಾವು ನೇರವಾದ ದಾರಿಯಲ್ಲಿ ನಡೀಲಿಕ್ಕೆ ಸಾಧ್ಯ. ಅನೇಕ ಸ್ವರಗಳು ನಮ್ಮನ್ನು ಆಯಾಯ ಕಡೆಗೆ ಆಕರ್ಷಿಸುವಂಥದ್ದಿದೆ. ಆದರೆ ಅವುಗಳಿಂದೆಲ್ಲ ನಾವು ಬಿಡುಗಡೆ ಹೊಂದಬೇಕಾದರೆ ಕುರುಬನ ಸ್ವರ ನಾವು ಸ್ಪಷ್ಟವಾಗಿ ಕೇಳಿಸಬೇಕು. ನೋಡಿ, ಅನೇಕ ಸಾರಿ ದೇವರು ನಮಗೆ ಕಷ್ಟತೆ ಕೊಡುವುದು ಯಾಕೆ ಗೊತ್ತಾ? ಪ್ರಯಾಸಗಳ ಮೂಲಕ ಹಾದುಗೊಳಿಸುವುದು ಯಾಕೆ ಗೊತ್ತಾ? ಸಂತೋಷದ ವೇಳೆಗಳಲ್ಲಿ ಕುರುಬನ ಶಬ್ದ ನಮಗೆ ಮಂದವಾಗಿ ಕೇಳುವಾಗ, ದುಃಖದ ವೇಳೆಗಳಲ್ಲಿ ಕುರುಬನ ಶಬ್ದ ನಮಗೆ ಸ್ಪಷ್ಟವಾಗಿ ಕೇಳ್ತದೆ. ಅರ್ಥ ಆಯ್ತಲ್ಲ? ಆದ್ದರಿಂದ ದೇವರು ಕೆಲವು ಸಂತೋಷವನ್ನೆಲ್ಲ ತೆಗೆದು ಕೆಲವು ದುಃಖ ನಮಗೆ ಕೊಡಲಿಕ್ಕೆ ಕಾರಣ ಏನು? ನಾವು ಸಂತೋಷದಲ್ಲಿ, ಗದ್ದಲದಲ್ಲಿ, ಬೇರೆ ಶಬ್ದಗಳಲ್ಲಿ ಕುರುಬನ ಶಬ್ದವನ್ನು ಕೇಳಿಸದೇ ಹೋಗ್ತದೆ. ಕುರುಬ ಕರೀತಿದ್ದಾನೆ, ಆದರೆ ಅದು ನಮಗೆ ಭಾಳ ಮಂದವಾಗಿ ಕೇಳ್ತದೆ, ಯಾಕಂದರೆ ಬೇರೆ ಶಬ್ದಗಳು. ಆದರೆ ನಾವು ಒಬ್ಬಂಟಿಗರಾಗುವಾಗ, ನಾವು ಕಷ್ಟದಲ್ಲಿ ಬರುವಾಗ, ಕಣ್ಣೀರಿನ ವೇಳೆಗಳಲ್ಲಿ ನಮಗೆ ಕುರುಬನ ಶಬ್ದ ಸ್ಪಷ್ಟವಾಗಿ ಕೇಳಲಿಕ್ಕೆ ಸಾಧ್ಯ. ಅದಕ್ಕಾಗಿ ದೇವರ ಶಬ್ದ ನಾವು ಕೇಳಿಸಿಕೊಳ್ಳುವುದಕ್ಕಾಗಿ ದೇವರು ನಮ್ಮನ್ನು ಕಷ್ಟಗಳ ಮತ್ತು ಪ್ರತಿಕೂಲಗಳಲ್ಲಿ ಹಾದುಗೊಳಿಸ್ತಾನೆ ಎಂಬುದನ್ನು ನಾವು ಕಲೀಲಿಕ್ಕೆ ಸಾಧ್ಯ. ಅನೇಕ ಆತ್ಮಿಕ ಸತ್ಯಗಳು ನಮಗೆ ಅಲ್ಲಿದೆ. ಸ್ವಾಮಿ ಕುರುಬನ ಎಂಬುದಾಗಿ ಹೇಳಿ ನಾನೇ ಬಾಗಿಲಾಗಿದ್ದೇನೆ ಎಂಬುದಾಗಿಯೂ ಸಹ ಹೇಳ್ತಾ ಇದ್ದಾನೆ. ಆ ಬಾಗಿಲಿನ ಮೂಲಕವಾಗಿ ಅಲ್ಲದೆ ಯಾರಿಗೂ ಒಳಗೆ ಪ್ರವೇಶಿಸುವುದಕ್ಕೆ ಸಾಧ್ಯವಿಲ್ಲ ಎಂಬಿತ್ಯಾದಿ ಆತ್ಮಿಕ ವಿಚಾರಗಳನ್ನು ಸ್ವಾಮಿ ಅಲ್ಲಿ ಬಹಳ ವಿಸ್ತಾರವಾಗಿ ವಿವರಿಸ್ತಾ ಇದ್ದಾರೆ. ನೀವು ಅದನ್ನು ಓದಿದೆ ಅದರ ಆತ್ಮಿಕ ಸತ್ಯಗಳು ನಮಗೆ ಅರ್ಥ ಆಗ್ತದೆ. ಇನ್ನು ಇದು ಕುರಿ ಅಗಸೆ ಬಾಗಿಲು, ಅದೇ ವಿಷಯದಲ್ಲಿ ಅಲ್ಲಿಂದಲೇ ಕುರಿಗಳು ಬರ್ತಾ ಇತ್ತಾ ಪಟ್ಟಣ? ಇಸ್ರಾಯೇಲ್ನಲ್ಲಿ 10 ಬಾಗಿಲುಗಳಿತ್ತು ಪಟ್ಟಣಕ್ಕೆ. ಅದರಲ್ಲಿ ಒಂದು ಕುರಿ ಅಗಸೆ ಬಾಗಿಲು. ಆ ಕುರಿ ಅಗಸೆ ಬಾಗಿಲಿನ ಮೂಲಕ ಕುರಿಗಳನ್ನು ಅವರು ಹೊರಗೆ ಮತ್ತು ಹೊರಗೆ ತೆಗೆದುಕೊಂಡು ಹೋಗ್ತಾಯಿದ್ರು. ಒಂದೊಂದು ಬಾಗಿಲಿಗೂ ಒಂದೊಂದು ಪ್ರತ್ಯೇಕತೆ ಇದೆ. ಆ ಪ್ರತ್ಯೇಕತೆಯ ಮೇರೆಗೆ ಅದಕ್ಕೆ ಹೆಸರು ಹಾಕಿರುವಂಥದ್ದು. ಡಂಗೇಟ್ ಇದೆ, ಅಂದ್ರೇನು, ಕುಪ್ಪೆ ಬಾಗಿಲು ಅಂತೇಳಿ. ಆ ಬಾಗಿಲಿನ ಮೂಲಕ ಅವ್ರು ಏನು ಮಾಡ್ತಾಯಿದ್ರು? ತಿಪ್ಪೆ ಬಾಗಿಲು ಎಂಬುದಾಗಿ, ವೇಸ್ಟ್ ಹಾಕುವಂಥ ಬಾಗಿಲು. ಇದು ಕುರಿ ಬಾಗಿಲು, ಮೀನು ಬಾಗಿಲಿದೆ. ಹೀಗೆ ಅನೇಕ ಬಾಗಿಲುಗಳು ಅವರ ಉಪಯೋಗಕ್ಕೆ ತಕ್ಕಂತೆ ಆ ಬಾಗಿಲಿಗೆ ಹೆಸರು ಆಗ್ತಾಯಿದ್ರು. ಕುರಿ ಅಗಸೆ ಬಾಗಿಲಿನ ಮೂಲಕ ಕುರಿಗಳು ಹೋಗುವುದು ಮತ್ತು ಕುರಿಗಳನ್ನು ಬಯಲು ಸೀಮೆಗೆ ಕರೆದುಕೊಂಡು ಹೋಗುವುದು ಆ ಬಾಗಿಲಿನ ಮೂಲಕವಾಗಿತ್ತು. ಜನರು ಪ್ರವೇಶಿಸಲಿಕ್ಕೆ ಬೇರೆ ಬಾಗಿಲುಗಳಿತ್ತು. ಆದ್ದರಿಂದ ಈ ಬಾಗಿಲು ಎಂಬ ಸ್ಥಳ ಯೇಸು ಕ್ರಿಸ್ತನಿಗೆ ಹೋಲಿಕೆಯಾಗಿದೆ. ಹೇಗೆ ಕುರಿಗಳು ಬಾಗಿಲಿನ ಮೂಲಕ ಒಳಗೆ ಹೋಗ್ತಾವೋ ಅದೇ ರೀತಿ ಪರಲೋಕಕ್ಕೆ ಬಾಗಿಲು ಯೇಸು ಕ್ರಿಸ್ತನೇ ಆಗಿದ್ದಾನೆ. ಸ್ವಾಮಿ ಅದೇ ಹೇಳ್ತಿದ್ದೆ, ನಾನೇ ಮಾರ್ಗವಾಗಿದ್ದೇನೆ, ನಾನೇ ಬಾಗಿಲಾಗಿದ್ದೇನೆ, ನನ್ನ ಮೂಲಕವಲ್ಲದೆ ಯಾರಿಗೂ ಪರಲೋಕ ರಾಜ್ಯಕ್ಕೆ ಪ್ರವೇಶಿಸುವುದಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಪರಲೋಕ ರಾಜ್ಯಕ್ಕೆ, ಮೋಕ್ಷಕ್ಕೆ ನಿಮಗೆ ಹೋಗಬೇಕಾದರೆ ಯೇಸು ಎಂಬ ಬಾಗಿಲಿನ ಮೂಲಕ ಮಾತ್ರ ಸಾಧ್ಯ. ಅದಕ್ಕೆ ನಾವು ಮಾಡಬೇಕಾದಷ್ಟು ಯೇಸುವನ್ನು ನಮ್ಮ ಹೃದಯದಲ್ಲಿ ಸ್ವೀಕಾರ ಮಾಡಿ, ನಮ್ಮ ಪಾಪವನ್ನು ಅರಿಕೆ ಮಾಡಿ ಬಿಟ್ಟು ಯೇಸುವಿನ ಮಕ್ಕಳಾಗಿ ನಾವು ಜೀವನ ಮಾಡುವಾಗ ಆ ಬಾಗಿಲಿನ ಮೂಲಕವಾಗಿರುವ ಧಾರಾಳವಾದ ಪ್ರವೇಶ ನಮಗೆ ಸಿಗುವಂಥದ್ದಾಗಿ ನಾವು ಕಾಣ್ತೇವೆ. ಅಷ್ಟೇ. ಈ ಒಂದು ವಿಷಯವನ್ನು ಬೋಧಿಸಿದ ನಂತರ, ಅಂದರೆ ಕುರುಬನ ಕುರಿತಾಗಿ, ಬಾಗಿಲ ಕುರಿತಾಗಿ ವಿಷಯವನ್ನು ಶಿಷ್ಯರಿಗೆ ಮತ್ತು ಅಲ್ಲಿದ್ದ ಯಹೂದ್ಯರಿಗೆ ತಿಳಿಸಿದ ನಂತರ ಆತನು ಮುಂದೆ ಯಾವ ರೀತಿಯ ಪ್ರಯಾಣ? ಅಂದರೆ ಈ ಘಟನಾವಳಿಗಳ ನಂತರ ಯೇಸು ಸ್ವಾಮಿ ದೇವಾಲಯವನ್ನು ಬಿಟ್ಟು ಹೋಗ್ತಾ ಇದ್ದಾನೆ. ನಾನು ಮುಂಚೆ ಹೇಳಿದ ಹಾಗೆ ಇನ್ನು ಯೂದಾಯದ ಅನೇಕ ಪ್ರಾಂತ್ಯಗಳಿಗೆ ಆತನು ಹೋಗಬೇಕಾಗಿದೆ. ಸ್ವಾಮಿಗೆ ಗೊತ್ತಿತ್ತು, ನನಗೆ ಒಬ್ಬನಿಗೆ ಆ ಸ್ಥಳಗಳನ್ನು ರೀಚ್ ಮಾಡಲಿಕ್ಕೆ, ಅಂದರೆ ಇನ್ನಿರುವಂಥ 6 ತಿಂಗಳು ಮಾತ್ರ. ಆ 6 ತಿಂಗಳೊಳಗೆ ಯೂದಾಯದ ಎಲ್ಲ ಪ್ರಾಂತ್ಯವನ್ನು ರೀಚ್ ಮಾಡಲಿಕ್ಕೆ ನನ್ನಿಂದ ಸಾಧ್ಯವಿಲ್ಲ ಎಂಬುದಾಗಿ ತಿಳಿದುಕೊಂಡ ಯೇಸು ಸ್ವಾಮಿ 70 ಮಂದಿ ಶಿಷ್ಯರನ್ನು ಪ್ರತ್ಯೇಕಿಸ್ತಾ ಇದ್ದಾನೆ. ನಾವು ಅದನ್ನು ಲೂಕನ ಸುವಾರ್ತೆ 10ನೇ ಅಧ್ಯಾಯದ 1ನೇ ವಾಕ್ಯದಿಂದ ಓದುವಾಗ ಆ ಭಾಗ ಲೂಕನು ಬರೆಯುತ್ತಾ ಇದ್ದಾನೆ. ಗುಡಾರದ ಹಬ್ಬದ ನಂತರ ಆತನು ದೇವಾಲಯವನ್ನು ಬಿಟ್ಟು ಯೂದಾಯದ ಪ್ರಾಂತ್ಯಗಳಿಗೆ ಆತನು ಸಂಚರಿಸಲಿಕ್ಕೆ ಪ್ರಾರಂಭಿಸುವಾಗ ಆತನು ಪ್ರಾರಂಭವಾಗಿ 70 ಮಂದಿಯನ್ನು ಆರಿಸಿ ಆತನು ಸೇವೆಗಾಗಿ ಕಳಿಸ್ತಿರುವುದಾಗಿ ನಾವು ನೋಡುತ್ತೇವೆ. ನಾವು ಈಗಾಗಲೇ ಮತ್ತಾಯನ ಸುವಾರ್ತೆಯಲ್ಲಿ ಒಂದು ಘಟನೆ ನೋಡಿದ್ದು, 12 ಮಂದಿ ಶಿಷ್ಯರನ್ನು ಕಳಿಸಿದ್ದು. 2 ಸಾರಿ ಯೇಸು ಸ್ವಾಮಿ ಸೇವೆಗಾಗಿ ಶಿಷ್ಯರನ್ನು ಕಳಿಸ್ತಾ ಇದ್ದಾನೆ. ಮೊದಲನೇದು ಯಾವ ಪ್ರಾಂತ್ಯದಲ್ಲಿ? ಗಲೀಲಾಯ ಪ್ರಾಂತ್ಯದಲ್ಲಿ. ಇದು ಯಾವ ಪ್ರಾಂತ್ಯದಲ್ಲಿ? ಆದ್ದರಿಂದ ಇದರ ಸ್ಥಳಗಳು ಬೇರೆ. ಮತ್ತು ಅಲ್ಲಿ 12 ಮಂದಿಯನ್ನು ಕಳಿಸಿದ್ದು, ಇಲ್ಲಿ ಎಷ್ಟು ಮಂದಿಯನ್ನು? 70 ಮಂದಿಯನ್ನು ಕಳಿಸಿ. ಅದರಿಂದ 2 ಘಟನೆಗಳು, 2 ಸಂದರ್ಭಗಳು, 2 ಸ್ಥಳಗಳು ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಈಗ ದೇವರ ರಾಜ್ಯದ ಸಂದೇಶವನ್ನು ಸಾರುತ್ತಾ ಅವರು ಯೂದಾಯದ ಗ್ರಾಮಗಳಿಗೆ ಹೋಗುತ್ತಿರುವುದಾಗಿ ನಾವು ಓದ್ತಾ ಇದ್ದೇವೆ ಅಲ್ವಾ? ಪಾಸ್ಟರ್, ಈಗ 70 ಮಂದಿಯನ್ನು ನೀವು ಹೇಳಿದ ಹಾಗೆ ಯೂದಾಯ ಪ್ರಾಂತ್ಯದಲ್ಲಿ ತನ್ನ ಸೇವೆಗಾಗಿ, ಯೂದಾಯದ ಪ್ರಾಂತ್ಯ ಸೇವೆಗಾಗಿ ಕಳಿಸ್ತಾ ಇದ್ದಾರೆ. ಅಲ್ಲಿ ಕಳಿಸಿದ ನಂತರ ಅಥವಾ ಕಳಿಸುವಾಗ ಏನೆಲ್ಲ ಕಾರ್ಯಗಳು ನಡೀತದೆ? ನಮಗೆ
ಅವರು ಹೋಗಿ ಪರಲೋಕ ರಾಜ್ಯದ ಸುವಾರ್ತೆಯನ್ನು ಸಾರ್ತಾ ಇದ್ದಾರೆ. ಅಂದರೆ 70 ಮಂದಿಯನ್ನು 2 ಗುಂಪು ಅಂದರೆ ಇಬ್ಬಿಬ್ಬರಾಗಿ ಕಳಿಸ್ತಾ ಇದ್ದಾನೆ. ಅಂದರೆ ಒಂದು 35 ಗುಂಪು, ಅಂದರೆ 35 ತಂಡ, ಇಬ್ಬಿಬ್ಬರಾಗಿ 35 ತಂಡ ಅಲ್ಲಿಂದ ಪ್ರಯಾಣ ಮಾಡ್ತಾ ಇದೆ. ಅವರು 35 ಸ್ಥಳಗಳಿಗೆ ಹೋಗ್ತಾ ಇದ್ದಾರೆ. ಒಂದು ವೇಳೆ 10-20 ದಿವಸಗಳು ಅವರು ಸೇವೆಗಾಗಿ ಉಪಯೋಗಿಸಿಕೊಂಡಿರ್ಬೋದು ಒಂದು ಅಂದಾಜಿನ ಪ್ರಕಾರ. ಹೀಗೆ ಅವರು ಪರಲೋಕ ರಾಜ್ಯ ಸುವಾರ್ತೆಯನ್ನು ಸಾರುತ್ತಾ ಯೇಸು ಸ್ವಾಮಿ ಬಳಿಗೆ ತಿರುಗಿ ಬರ್ತಾ ಇದ್ದಾರೆ. ನಾವು 10ನೇ ಅಧ್ಯಾಯ ಲೂಕನ ಸುವಾರ್ತೆ 10-17ನೇ ವಾಕ್ಯಕ್ಕೆ ಬರುವಾಗ ಅವರು ಬಹಳ ಸಂತೋಷದಿಂದ ತಿರುಗಿ ಬರ್ತಾ ಇದ್ದಾರೆ. ಆ ಭಾಗವನ್ನೊಮ್ಮೆ ನಮ್ಮ ಕೇಳಿಗರಿಗೆ ಓದ್ಬೋದಾ? 10-17. ತರುವಾಯ ಆ 70 ಮಂದಿಯು ಸಂತೋಷವುಳ್ಳವರಾಗಿ ಹಿಂದಿರುಗಿ ಬಂದು, ಸ್ವಾಮಿ, ದೆವ್ವಗಳು ಕೂಡ ನಿನ್ನ ಹೆಸರನ್ನು ಕೇಳಿ ನಮಗೆ ಆಧೀನವಾಗುತ್ತವೆ ಅಂದರು. ಆತನು ಅವರಿಗೆ, ಸೈತಾನನು ಸಿಡಿಲಿನಂತೆ ಆಕಾಶದಿಂದ ಬೀಳುವುದನ್ನು ಕಂಡೆನು. ನೋಡಿರಿ, ಹಾವುಗಳನ್ನು, ಚೇಳುಗಳನ್ನು, ವೈರಿಯ ಸಮಸ್ತ ಬಲವನ್ನು ತುಳಿಯುವುದಕ್ಕೆ ನಿಮಗೆ ಅಧಿಕಾರ ಕೊಟ್ಟಿದ್ದೇನೆ. ಯಾವುದು ನಿಮಗೆ ಕೇಡು ಮಾಡುವುದೇ ಇಲ್ಲ. ಆದರೂ ದೆವ್ವಗಳು ನಮಗೆ ಆಧೀನವಾಗಿದೆ ಎಂದು ಸಂತೋಷ ಪಡದೆ ನಮ್ಮ ಹೆಸರುಗಳು ಪರಲೋಕದಲ್ಲಿ ಬರೆದಿರುತ್ತವೆ ಎಂದು ಸಂತೋಷ ಪಡಿರಿ ಎಂಬುದಾಗಿ ಹೇಳಿದನು. ಸೇವೆಯಲ್ಲಿ ಅವರಿಗಾದಂತಹ ಅನೇಕ ಅನುಭವಗಳನ್ನು ಅವರು ಇಲ್ಲಿ ಹಂಚುತ್ತಾ ಇದ್ದಾರೆ. ಇವರು ಸುವಾರ್ತೆಗೋಸ್ಕರ ಬಯಲು ಸೀಮೆಗಳಿಗೆ ಹೋಗಿ ಸುವಾರ್ತೆ ಸಾರಿದಾಗ ಅನೇಕರು ರಕ್ಷಣೆಗೆ ಬಂದರು. ಅನೇಕ ಅದ್ಭುತಗಳು, ದೆವ್ವಗಳು ಬಿಟ್ಟು ಹೋದವು. ಆದರೆ ಯೇಸು ಕ್ರಿಸ್ತನು ಇದನ್ನು ಕಾಣುವಂಥದ್ದೇನು? ನೀವು ಸುವಾರ್ತೆ ಸಾರುತ್ತಿರುವಾಗ ಸೈತಾನು ಮಿಂಚಿನಂತೆ ಆಕಾಶದಿಂದ ಕೆಳಗೆ ಬೀಳುವುದನ್ನು ನಾನು ಕಂಡೆನೆಂಬುದಾಗಿ. ಆದರೆ ಅವರದು ಕಾಣಲಿಲ್ಲ. ಅವರು ಸ್ವಾರ್ಥ ಸಾರಿದರು, ರೋಗಿಗಳನ್ನು ಗುಣಪಡಿಸಿದರು, ದೆವ್ವಗಳನ್ನು ಬಿಡುಗಡೆ ಮಾಡಿದರು. ಆದರೆ ಯೇಸು ಸ್ವಾಮಿ ಅದನ್ನು ಕಂಡದೆ ಹೇಗೆ? ಸೈತಾನು ಆಕಾಶದಿಂದ ಸಿಡಿಲಿನಂತೆ ಬೀಳುವುದಾಗಿ ಸ್ವಾಮಿಯಲ್ಲಿ ಹೇಳ್ತಾ ಇದ್ದಾನೆ. ಅಂದರೆ ನಾವು ದೇವರ ರಾಜ್ಯದ ಸುವಾರ್ತೆ ಸಾರುವಾಗ, ರೋಗಿಗಳನ್ನು ಗುಣಪಡಿಸುವಾಗ, ದೆವ್ವಗಳನ್ನು ಬಿಡಿಸುವಾಗ ಸೈತಾನನ ಸಾಮ್ರಾಜ್ಯ ಅಲಗಾಡುತ್ತಾ ಇದೆ. ಅದು ಆತ್ಮಿಕ ದೃಷ್ಟಿ ಉಳ್ಳವನಿಗೆ ಮಾತ್ರ ಕಾಣಲಿಕ್ಕೆ ಸಾಧ್ಯ. ಯೇಸು ಅದನ್ನು ಕಂಡದ್ದು ಸೈತಾನು ಸಿಡಿಲಿನಂತೆ ಕೆಳಗೆ ಬೀಳುವುದನ್ನು ಕಾಣ್ತಾ ಇದ್ದಾನೆ. ನೋಡಿ, ಸೈತಾನನನ್ನು ಬೀಳಿಸಲಿಕ್ಕೆ, ಸೈತಾನ ಸಾಮ್ರಾಜ್ಯವನ್ನು ಸೂರೆ ಮಾಡಲಿಕ್ಕೆ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾನೆ. ನಾವು ಸುವಾರ್ತೆ ಸಾರುವಾಗ ಸೈತಾನು ಸಿಡಿಲಿನ ಹಾಗೆ ಬೀಳಲಿಕ್ಕೆ ಆರಂಭಿಸ್ತಾನೆ. ಯಾಕಂದರೆ ಅವನ ರಾಜ್ಯಕ್ಕೆ ನಾವು ಕೊಳ್ಳೆ ಹಾಕ್ತಾ ಇದ್ದೇವೆ. ಆದ್ದರಿಂದ ಸೈತಾನು ಜನರನ್ನು ಪ್ರೇರೇಪಿಸಿ ಅದನ್ನು ಮಾಡದಂತೆ ಇವತ್ತು ತಡೆಯುತ್ತಾ ಇದ್ದಾನೆ. ಯಾಕಂದರೆ ಹಾಗೆ ಮಾಡಿದರೆ ಅವನ ರಾಜ್ಯ ಒಡೆಯುತ್ತದೆ ಎಂಬುದಾಗಿ ಅವನಿಗೆ ಗೊತ್ತು. ಆದರೆ ನಾವು ಬಲಾತ್ಕಾರದಿಂದ ಏನು ಮಾಡಬೇಕು? ಪ್ರಾರ್ಥನೆಯೊಂದಿಗೆ ನಾವು ನಮಗೆ ಕೊಟ್ಟಂತಹ ಸೇವೆಯನ್ನು ನಾವು ನಂಬಿಗಸ್ತರಾಗಿ ಮಾಡಲೇಬೇಕು. ಇದು ನಾವು ಮನುಷ್ಯರೊಟ್ಟಿಗೆ ಮಾಡುವಂಥ ಯುದ್ಧವಲ್ಲ, ಇದು ಆತ್ಮಿಕ ಮಂಡಲದಲ್ಲಿ ಮಾಡುವಂಥ ಒಂದು ಹೋರಾಟ ಎಂಬುದಾಗಿ ಸ್ವಾಮಿಯಲ್ಲಿ ಹೇಳ್ತಾ ಇದ್ದಾರೆ. ಈಗ ಇವರು ಸೇವೆಯಲ್ಲಿ ಬಹಳ ಸಂತೋಷವಾಗಿ ತಿರುಗಿ ಬಂದಾಗ ದೆವ್ವಗಳನ್ನು ಬಿಡಿಸಿದ್ದು, ರೋಗಿಗಳನ್ನು ಗುಣಪಡಿಸಿದ್ದು, ಸ್ವಾರ್ಥ ಸಾರಿದ್ದು ಆದ ಅನುಭವಗಳೆಲ್ಲ ಹೇಳಿದಾಗ ಸ್ವಾಮಿ ಅವರಿಗೆ ಒಂದು ಮಾತು ಹೇಳ್ತಾ ಇದ್ದಾನೆ. ಅವರ ಮುಖದಲ್ಲಿ ಈಗ ಬಹಳ ಸಂತೋಷ. ಅದನ್ನು ಕಂಡು ಸ್ವಾಮಿ ಹೇಳ್ತಾ ಇದ್ದಾನೆ, ನೀವು ಸಂತೋಷ ಪಡಬೇಕಾದ್ದು ದೆವ್ವಗಳು ನಿಮಗೆ ಅಧೀನವಾದದರಲ್ಲಿ ಅಲ್ಲ. ನೀವು ಸಂತೋಷ ಪಡಬೇಕಾದ್ದು ನಿಮ್ಮ ಹೆಸರುಗಳು ಪರಲೋಕ ರಾಜ್ಯದಲ್ಲಿ ಬರೆಯಲ್ಪಟ್ಟಿದೆ. ಆದ್ದರಿಂದ ನೀವು ಸಂತೋಷ ಪಡಬೇಕು. ನೋಡ್ರಿ, ನಮಗೆ ಉಂಟಾಗುವ ಸಂತೋಷದ ಮೂಲ ಕಾರಣ ಏನು? ಜೀವಬಾಧ್ಯರ ಪಟ್ಟಿಯಲ್ಲಿ ನಮ್ಮ ಹೆಸರು ಬರೆದಿದೆ. ನಾವು ಆ ನಿತ್ಯತೆಯಲ್ಲಿ ಇದ್ದೇವೆ ಎಂಬ ಆ ದೃಢತೆ ಆಗಿದೆ ನಮ್ಮನ್ನು ನಿಜವಾದ ಸಂತೋಷಕ್ಕೆ ನಡೆಸುವಂಥದ್ದು. ನಾವು ಅದನ್ನು ದೃಢಪಡಿಸಿಕೊಳ್ಬೇಕು. ಪ್ರತಿ ದಿವಸ ನನ್ನ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಇದೆಯೋ ಎಂಬುದಾಗಿ ನಾವು ಪರೀಕ್ಷೆ ಮಾಡಬೇಕು. ಇಲ್ಲಿ ಯೇಸು ಸ್ವಾಮಿ ಪರೋಕ್ಷವಾಗಿ ಅವರಿಗೆ ಒಂದು ಸಂದೇಶ ಕೊಡ್ತಾ ಇದೆ. ನಮಗೆಲ್ಲರಿಗೂ ಕೊಡುವ ಸಂದೇಶವೇನೆಂದರೆ, ನಾವು ಸೇವೆ ಮಾಡಿ ನಮ್ಮ ಹೆಸರು ಪರಲೋಕ ರಾಜ್ಯದಲ್ಲಿ ಇಲ್ಲದೆ ಹೋದರೆ ಪ್ರಯೋಜನ ಇದೆಯಾ? ಇಲ್ಲ. ಸ್ವಾಮಿ ಸ್ವಾಮಿ ಅನ್ನುವರೆಲ್ಲ ಮತ್ತಾಯ 7ಕ್ಕೆ ಬರುವ 20ರಲ್ಲಿ ಸ್ವಾಮಿ ಸ್ವಾಮಿ ಅನ್ನುವರೆಲ್ಲರೂ ಪರಲೋಕ ರಾಜ್ಯದಲ್ಲಿ ಸೇರುವುದಿಲ್ಲ. ಸ್ವಾಮಿಯ ಚಿತ್ತದಂತೆ ನಡೆಯುವನೇ ಪರಲೋಕ ರಾಜ್ಯಕ್ಕೆ ಸೇರಲಿಕ್ಕೆ ಸಾಧ್ಯ. ನಿನ್ನ ನಾಮದಲ್ಲಿ ನಾವು ದೆವ್ವಗಳನ್ನು ಬಿಡಿಸಿದೆವು, ಅದ್ಭುತಗಳನ್ನು ಮಾಡಿದೆವು, ಸೂಚಕ ಕಾರ್ಯಗಳನ್ನು ಮಾಡಿದೆವು. ಆದರೆ ಅಲ್ಲಿ ಹೋಗುವಾಗ ಸ್ವಾಮಿ ಹೇಳ್ತಾನೆ, ನಾನು ನಿನ್ನನ್ನು ಅರಿಯೆನು. ಆದ್ದರಿಂದ ಇಲ್ಲಿ ದೊಡ್ಡ ಒಂದು ಅನಾಹುತ, ಅದರ ಎಚ್ಚರಿಕೆಯನ್ನು ಸ್ವಾಮಿ ಕೊಡ್ತಾ ಇದ್ದಾನೆ. ಸೇವೆ, ದೆವ್ವಗಳು ಬಿಡಿಸುವುದು, ಸುವಾರ್ತೆ ಸಾರುವುದು, ರೋಗಿಗಳ ಮೇಲೆ ಅಧಿಕಾರ, ಇದೆಲ್ಲ ಮಾಡಬೇಕು, ಮಾಡಬಾರ್ದಂತಲ್ಲ. ಇದೆಲ್ಲ ಮಾಡುವಾಗಲೂ ನಮ್ಮ ಹೆಸರು ಅಲ್ಲಿ ಇದೆಯಾ ಅಂತ ನಾವು ಸ್ಪಷ್ಟಪಡಿಸ್ತಾ ಇರಬೇಕು. ಅಂದರೆ ಈ ಸೇವೆ ಹಿಂದೆ ಹೋಗಿ ನಮ್ಮ ಹೆಸರನ್ನು ನಾವು ಕಳ್ಕೊಳ್ಬಾರ್ದು ಅಂತ ಸ್ವಾಮಿ ಹೇಳ್ತಾ ಇದ್ದಾನೆ.
ಅದಕ್ಕೆ ನಾನು ಯಾವಾಗಲೂ ಹೇಳ್ತೇನೆ, ನನಗೆ ಅನೇಕರನ್ನ ಪರಲೋಕ ರಾಜ್ಯಕ್ಕೆ ಕೊಂಡೋಗ್ಲಿಕ್ಕೆ ಆಗೋದನ್ನು ಅಟ್ಲೀಸ್ಟ್ ನಾನಾದರೂ ಹೋಗ್ಲಿಕ್ಕೆ ನಾನು ಶ್ರಮಿಸಬೇಕು. ನಾನು ಅನೇಕರನ್ನ ಪರಲೋಕ ರಾಜ್ಯಕ್ಕೆ ನಡೆಸಿ ನಾನು ಹೋಗೋದಿದ್ದರೆ ನನ್ನಷ್ಟು ಮೂರ್ಖ ಬೇರೆ ಯಾರು ಇಲ್ಲ. ಆದ್ದರಿಂದ ಸ್ವಾಮಿ ಅಲ್ಲಿ ಹೇಳುವಂತಹ ಸಂದೇಶ ಬಹಳ ಗೌರವವಾಗಿ ನಾವು ತೆಗೆದುಕೊಳ್ಬೇಕು. ಪ್ರತ್ಯೇಕವಾಗಿ ಸೇವಕರು ನಾವಿಷ್ಟೆಲ್ಲ ಸೇವೆ ಮಾಡಿ ನಾವೇ ಪರಲೋಕ ರಾಜ್ಯಕ್ಕೆ ಹೋಗೋದಿದ್ದರೆ ನಮ್ಮಷ್ಟು ಮೂರ್ಖರು, ನಮ್ಮಷ್ಟು ಏನು ಹತಭಾಗ್ಯರು ಬೇರೆ ಯಾರು ಇಲ್ಲ. ಆದ್ದರಿಂದ ಸೇವೆ ಅಲ್ಲ, ಸೇವೆ ನಮ್ಮ ಮೂಲಕ ದೇವರು ಮಾಡ್ತಾನೆ, ಆದರೆ ಪರಲೋಕ ರಾಜ್ಯದಲ್ಲಿ ನಾವು ಹೋಗುವುದೇ ಮುಖ್ಯ, ನಮ್ಮ ಹೆಸರಲ್ಲಿ ಬರೆದಿರುವುದೇ ಶ್ರೇಷ್ಠ ಎಂಬುದು ಯೇಸು ಸ್ವಾಮಿ ಆ ಭಾಗದಲ್ಲಿ ತಿಳಿಸಿಕೊಡ್ತಾ ಇದ್ದಾನೆ. ಹೀಗೆ ಅವರು ಸುವಾರ್ತೆ ಗ್ರಾಮ ಗ್ರಾಮಗಳಲ್ಲಿ ಸಾರಿದರ ಸಲುವಾಗಿ ಅನೇಕರು ಯೇಸು ಸ್ವಾಮಿಯನ್ನು ಕಂಡುಕೊಳ್ಳಲಿಕ್ಕೆ ಆಸ್ಪದವಾಯಿತು. ಈಗ ಇದರ ಮುಂದುವರಿಕೆಯಾಗಿ ನಾವು ಲೂಕನ ಸುವಾರ್ತೆ 10ನೇ ಅಧ್ಯಾಯಕ್ಕೆ ಬರುವಾಗ ಅದರ 25ನೇ ವಚನದಿಂದ ಓದುವಾಗ ಒಬ್ಬ ಶಾಸ್ತ್ರಿ ಯೇಸು ಸ್ವಾಮಿಯ ಬಳಿಗೆ ಬಂದು ಒಂದು ಪ್ರಶ್ನೆ ಹಾಕ್ತಾ ಇದ್ದಾನೆ. ಅವನು ಯೇಸು ಸ್ವಾಮಿ ಬಳಿಗೆ ಬರಲಿಕ್ಕೆ ಕಾರಣ, ಒಂದು ವೇಳೆ ಈ 70 ಮಂದಿ ಹೋಗಿ ಸುವಾರ್ತೆ ಸಾರಿ ಯೇಸುವಿನ ಬಗ್ಗೆ ಹೆಚ್ಚು ತಿಳಿಯುವುದಕ್ಕೆ ಬಯಕೆಯಿಂದ ಬಂದಂಥ ಒಬ್ಬ ಶಾಸ್ತ್ರಿ. ಅವನು ಬಂದು ಸ್ವಾಮಿಗೆ ಹೇಳ್ತಾ ಇದ್ದಾನೆ, ಸ್ವಾಮಿ, ನಾನು ನಿತ್ಯ ಜೀವವನ್ನು ಹೊಂದುವುದಕ್ಕೆ ಏನು ಮಾಡಬೇಕೆಂಬುದಾಗಿ ಆತನು ಕೇಳ್ತಾ ಇದ್ದಾನೆ ಅಲ್ವಾ. ಒಂದು ವೇಳೆ ಇವರ ಸುವಾರ್ತೆ ಸಾರಿ ಒಂದು ಅರ್ಧ ಗೋಸ್ಪಲ್ ಅವನಿಗೆ ಸಿಕ್ಕಿದೆ, ಆದರೆ ಅವನಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ. ಅದಕ್ಕೆ ಅವನು ಬಂದು ಸ್ವಾಮಿ ಹತ್ರ ಕೇಳ್ತಾ ಇದ್ದಾನೆ, ನಾನು ನಿತ್ಯ ಜೀವನ ಹೊಂದುವುದಕ್ಕಾಗಿ ಏನು ಮಾಡಬೇಕು? ಆಗ ಸ್ವಾಮಿ ಅವನಿಗೆ ಹೇಳುವಂಥ ಉತ್ತರ, ಲೂಕನ ಸುವಾರ್ತೆ 10:25 ನಾವು ಕೆಳಗೆ ಓದುವಾಗ, ನಿತ್ಯ ಜೀವವನ್ನು ಪಡೆಯುವುದಕ್ಕೆ ನಾನು ಏನು ಮಾಡಲಿ ಎಂಬ ಅವನ ಪ್ರಶ್ನೆಗೆ ಯೇಸು ಸ್ವಾಮಿ ಒಂದು ಮರುಪ್ರಶ್ನೆ ಆಗ್ತಾ ಇದ್ದಾನೆ. ಆತನು ಹೇಳ್ತಾ ಇದ್ದಾನೆ, ಶಾಸ್ತ್ರದಲ್ಲಿ ಏನು ಬರೆದದೆ ಅಲ್ವಾ, 26ನೇ ವಾಕ್ಯ. ಅದಕ್ಕೆ ಅವನು ಹೇಳ್ತಾ ಇದ್ದಾನೆ, ನಿನ್ನ ದೇವರಾಗಿರುವ ಕರ್ತನನ್ನು ಪೂರ್ಣ ಹೃದಯದಿಂದಲೂ, ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಶಕ್ತಿಯಿಂದಲೂ, ಪೂರ್ಣ ಬುದ್ಧಿಯಿಂದಲೂ ಪ್ರೀತಿಸಬೇಕು ಮತ್ತು ನಿನ್ನ ನೆರೆಯನ್ನು ನಿನ್ನಂತೆ ಪ್ರೀತಿಸಬೇಕು ಎಂದು ಬರೆದಿದೆ ಅಂದನು. ಯೇಸುಸ್ವಾಮಿ ಹೇಳ್ತಾ ಇದ್ದಾನೆ, ನೀನು ಸರಿಯಾಗಿ ಉತ್ತರ ಕೊಟ್ಟಿದ್ದಿ, ನೀನು ಅದರಂತೆ ಮಾಡಿದರೆ ಜೀವಿಸುವೆ ಎಂದು ಹೇಳಿದನು. ಆದರೆ ಅವನು ತನ್ನನ್ನು ನೀತಿವಂತನೆಂದು ತೋರಿಸಿಕೊಳ್ಳುವುದಕ್ಕೆ ಅಪೇಕ್ಷಿಸಿ ನನ್ನ ನೆರೆಯವನು ಯಾರು ಎಂದು ಪ್ರಶ್ನಿಸ್ತಾ ಇದ್ದಾನೆ. ನೋಡ್ರಿ, ಕೆಲವರಿಗೆ ಪ್ರಶ್ನೆ ಕೇಳಬೇಕಂತ ಪ್ರಶ್ನೆ ಕೇಳುವವರು ಇರ್ತಾರೆ ಅಲ್ವಾ. ಅವನಿಗೆ ನಿತ್ಯ ಜೀವಕ್ಕೆ ಬೇಕಾದ ಸ್ವಾಮಿ ಹೇಳಿ ಆಯಿತು. ಅವನು ಒಬ್ಬ ಒಳ್ಳೆ ಮನುಷ್ಯ, ಅವನಿಗೆ ವಾಕ್ಯ ಎಲ್ಲ ಗೊತ್ತಿದೆ. ಅವನು ತನ್ನನ್ನೇ ಶ್ರೇಷ್ಠನೆಂದು ಎಣಿಸಿಕೊಳ್ಳುವುದಕ್ಕೆ, ನಾನು ಕಡಿಮೆ ಇಲ್ಲ ಅಂತ ತೋರಿಸಿಕೊಳ್ಳುವುದಕ್ಕಾಗಿ ಯೇಸು ಸ್ವಾಮಿಗೆ ಏನು ಇನ್ನೊಂದು ಪ್ರಶ್ನೆ ಆಗ್ತಾನೆ, ಯಾರು ನನ್ನ ನೆರೆಯವನು? ಈ ಸಂದರ್ಭದಲ್ಲಿ ಯೇಸು ಸ್ವಾಮಿ ಅವನನ್ನು ಬಿಡದೆ ಒಂದು ಸಾಮ್ಯದ ಮೂಲಕವಾಗಿ ಈ ವಿಷಯವನ್ನು ವಿವರಿಸ್ತಾ ಇದ್ದಾನೆ. ಅದನ್ನು ನಾವು ಒಳ್ಳೆಯ ಸಮರ್ಯದವನ ದೃಷ್ಟಾಂತ ಅಂತ ನಾವು ಕಲಿತೇವೆ. ಇಲ್ಲಿ ಯೇಸು ಸ್ವಾಮಿ ಈ ಸಂದರ್ಭದಲ್ಲಿ ಒಳ್ಳೆಯ ಸಮರ್ಯದವನ ದೃಷ್ಟಾಂತವನ್ನು ಹೇಳ್ತಾ ಇದ್ದಾನೆ. ಅಂದರೆ ಆ ದೃಷ್ಟಾಂತ ವಿವರಿಸಲಿಕ್ಕೆ ಸಮಯವಿಲ್ಲ. ಆದಾಗ್ಯೂ ಒಬ್ಬನೊಬ್ಬ ಮನುಷ್ಯನು ಯೆರೂಸಲೇಮಿನಿಂದ ಗಟ್ಟಾ ಇಳಿದು ಯೆರಿಕೋಗೆ ಹೋಗುತ್ತಿರುವಾಗ ಕಳ್ಳರ ಕೈಗೆ ಸಿಕ್ಕಿದನು. ಅವರು ಅವನನ್ನು ಸುಲಿಗೆ ಮಾಡಿಕೊಂಡು ಗಾಯವಾಗುವಷ್ಟು ಹೊಡೆದು ಅವನ್ನ ಅರೇ ಜೀವ ಮಾಡಿ ಬಿಟ್ಟು ಹೋದರು. ಆಗ ಹೇಗೋ ಒಬ್ಬ ಯಾಜಕನು ಆ ದಾರಿಯಲ್ಲಿ ಇಳಿದು ಬರುತ್ತಾ ಅವನ್ನ ಕಂಡು ವಾರೆಯಾಗಿ ಹೋದನು. ಅದೇ ರೀತಿಯಲ್ಲಿ ಒಬ್ಬ ಲೇವಿಯು ಆ ಸ್ಥಳಕ್ಕೆ ಬಂದು ಅವನು ವಾರೆಯಾಗಿ ಹೋದರು. ಆದರೆ ಒಬ್ಬ ಸಮರ್ಯದವನು ಪ್ರಯಾಣ ಮಾಡುತ್ತಾ ಅವನಲ್ಲಿದ್ದಿಗೆ ಬಂದು ಅವನ್ನ ಕಂಡು ಕನಿಕರಿಸಿ ಅವನ ಹತ್ತಿರಕ್ಕೆ ಹೋಗಿ ಅವನ ಗಾಯಗಳಲ್ಲಿ ಎಣ್ಣೆಯನ್ನು ದ್ರಾಕ್ಷಾರಸವನ್ನು ಒಯ್ದು ಕಟ್ಟಿ ತನ್ನ ಸ್ವಂತ ವಾಹನದ ಮೇಲೆ ಹತ್ತಿಸಿಕೊಂಡು ಛತ್ರಕ್ಕೆ ಕರ್ಕೊಂಡು ಹೋಗಿ ಅವನನ್ನು ಆರೈಕೆ ಮಾಡಿದನು. ಗೊತ್ತಿರತಕ್ಕಂಥ ಒಂದು ಘಟನೆ. ಯೆರೂಸಲೇಮಿನಿಂದ ಯೆರಿಕೋಗೆ ಹೋಗೋ ದಾರಿಯಲ್ಲಿ ಅನೇಕ ಘಟ್ಟಗಳಿದೆ, ಅಂದ್ರೇನು ಇಳಿಜಾರು ಪ್ರಾಂತ್ಯಗಳಿದೆ, ಏನು ನಿರ್ಜನ ಪ್ರದೇಶಗಳಲ್ಲಿ. ಅಲ್ಲಿ ಒಬ್ಬ ಮನುಷ್ಯನನ್ನು ಕಳ್ಳರು ಹಿಡಿದು ಹೊಡೆದು ಅರೆಜೀವ ಮಾಡಿ ಅವನ ಸೊತ್ತುಗಳನ್ನೆಲ್ಲ ದೋಚಿಕೊಂಡು ಅವನ ಅರ್ಧ ಪ್ರಾಣನಾಗಿ ಬಿದ್ದಿರುವಾಗ ಮೊದಲು ಒಬ್ಬ ಯಾಜಕನು ಆ ಭಾಗವಾಗಿ ಹೋಗ್ತಾ ಇದ್ದಾನೆ ಅಲ್ವಾ, ಅವನು ವಾರೆಯಾಗಿ ಹೋದನು, ನೋಡದೆ. ಆಮೇಲೆ ಒಬ್ಬ ಲೇವಿ, ಅವನು ವಾರೆಯಾಗಿ ನೋಡಿದನು. ಆದರೆ ಮೂರನೇದಾಗಿ ಯಾರು ಬಂದರು? ಒಬ್ಬ ಸಮರ್ಯದವ, ಯೆಹೂದನಲ್ಲ, ಯೆಹೂದರು ಬಹಿಷ್ಕರಿಸಿದವನು. ಅವನು ಕನಿಕರದಿಂದ ಅವನ ಗಾಯಗಳನ್ನು ಕಟ್ಟಿ ತನ್ನ ವಾಹನದಲ್ಲಿ ಅವನನ್ನು ಏರಿಸಿ ಛತ್ರದಲ್ಲಿ ಕೊಂಡೋಗಿ ಅವನಿಗೆ ಬೇಕಾದ ಹಣವನ್ನು ಕೊಟ್ಟು ಏನು ಉಳಿದದನ್ನು ನಾನು ತಿರುಗಿ ಬರುವಾಗ ಕೊಡ್ತೇನೆ ಎಂಬುದಾಗಿ ಹೇಳಿ ಹೋಗ್ತಾ ಇದ್ದಾನೆ. ಸ್ವಾಮಿ ಇದನ್ನು ಹೇಳಿದ ಮೇಲೆ ಅವನಿಗೆ ಹೇಳ್ತಾ ಇದ್ದಾನೆ, ಈ ಮೂವರಲ್ಲಿ ಯಾವನು ಕಳ್ಳರ ಕೈಗೆ ಸಿಕ್ಕಿದವನಿಗೆ ನೆರೆಯಾದವನೆಂದು ನಿನಗೆ ತೋರುತ್ತದೆ ಎಂದು ಕೇಳಿದ್ದಕ್ಕೆ ಧರ್ಮೋಪದೇಶಕನು ಅವನಿಗೆ ದಯೆ ತೋರಿಸಿದವನೇ ಅಂದನು. ಹಾಗೆ ಯೇಸು ಅವನಿಗೆ ಹೋಗು, ನೀನು ಅದರಂತೆ ಮಾಡು ಎಂಬುದಾಗಿ ಹೇಳ್ತಾ ಇದ್ದಾನೆ. ನೋಡಿ, ಇಲ್ಲಿ ನಾವು ಕಲಿಯತಕ್ಕ ಒಂದು ದೊಡ್ಡ ಆತ್ಮಿಕ ಸತ್ಯ ನಾನು ಹೇಳ್ತೇನೆ. ನಾವು ಎರಡು ರೀತಿಯ ಪಾಪ ಮಾಡ್ತೇವೆ. ಎರಡು ರೀತಿಯ ಪಾಪ. ಒಂದು, ನಾವು ಕ್ರಿಯೆಗಳ ಮೂಲಕ ಪಾಪ ಮಾಡ್ತೇವೆ ಅಲ್ವಾ. ಅಂದರೆ ನಾವು ಮಾಡಿ
ಕೆಟ್ಟದನ್ನು ಮಾಡಿ ನಾವು ಪಾಪ ಮಾಡ್ತೇವೆ. ವಾಸ್ತವಿಕವಾಗಿ ಇಲ್ಲಿ ಲೇವಿ ಮತ್ತು ಯಾಜಕ ಏನಾದರೂ ಕೆಟ್ಟದ್ದು ಮಾಡಿದಾರಾ? ಇಲ್ಲ. ಆದರೆ ಅವರು ಪಾಪಿಗಳಾಗಿದ್ದಾರೆ. ಕಾರಣವೇನು? ಮಾಡಬೇಕಾದ್ದನ್ನು ಮಾಡದೇ ಇರುವುದು ಏನಾಗಿದೆ? ಪಾಪ. ಆ್ಯಕ್ಚುಲಿ ನೀವು ಲೇವಿಯನನ್ನು ಯಾಜಕನನ್ನು ಕರೆದು ಕೇಳಿದ್ರೆ ಅವ್ರು ಹೇಳ್ತಾರೆ, ನಮಗೆ ಈಗ ಹೋಗಲಿ ಅಲ್ಲಿ ಆರಾಧನೆಗೆ ಟೈಮ್ ಆಯಿತು, ಆದ್ದರಿಂದ ಇವನನ್ನು ಆರೈಕೆ ಮಾಡ್ತಿದ್ರೆ ಅಲ್ಲಿ ಆರಾಧನೆ ತಪ್ತದೆ, ಆದ್ದರಿಂದ ನಾವು ನಮ್ಮ ಡ್ಯೂಟಿಗೆ ಹೋಗ್ತಾ ಇದ್ದೇವೆ, ನಮಗೆ ಮಾಡೋಕ್ಕಾಗಲ್ಲ ಎಂಬುದಾಗಿ. ಆ್ಯಕ್ಚುಲಿ ಅವರು ಧಾರ್ಮಿಕ ವಿಧಿವಿಧಾನ ನಡೆಸಲಿಕ್ಕೆ ಹೋಗುತ್ತಾ ಇದ್ದಾಗ್ಯೂ ಸಹ ಅದಕ್ಕಿಂತ ಇಂಪಾರ್ಟೆನ್ಸ್ ಯಾವುದು? ಕರುಣೆ. ನಾನು ಯಜ್ಞಕ್ಕಿಂತ ಕರುಣೆಯೇ ನನಗಿಷ್ಟ, ಸ್ವಾಮಿ ಹೇಳ್ತಾ ಇದ್ದಾನೆ ಅಲ್ವಾ. ನನ್ನ ನೆರೆಯವನು ಯಾರು ಎಂಬ ಆ ಧರ್ಮೋಪದೇಶಕನ ಪ್ರಶ್ನೆಗೆ ಸ್ವಾಮಿ ಉತ್ತರಿಸ್ತಾ ಇದ್ದಾನೆ. ಕಷ್ಟದಲ್ಲಿ ಇರುವವರನ್ನು, ಸಂಕಟದಲ್ಲಿ ಇರುವವರನ್ನು ಕರುಣಿಸುವುದಾಗಿದೆ ನಿಜವಾದ ನೆರೆಯವನು ಅಲ್ವಾ. ಆದ್ದರಿಂದ ನಾವು ಅನೇಕ ಸಾರಿ ಪಾಪ ಮಾಡುತ್ತಾ ಇಲ್ಲ ಎಂಬುದಾಗಿ ನಾವು ಹೇಳುತ್ತಿದ್ದಾಗ್ಯೂ ಸಹ ಅನೇಕ ಸಾರಿ ನಾವು ತಿಳಿಯದೇ ಪಾಪ ಮಾಡ್ತಾ ಇದ್ದೇವೆ. ಅಂದರೆ ನಾವು ಒಳ್ಳೆಯದು ಮಾಡಬೇಕಾದವರಿಗೆ ಅಥವಾ ಅಗತ್ಯತೆಯಲ್ಲಿರುವವರಿಗೆ ಸ್ಪಂದಿಸದೆ, ಅವರ ಮೇಲೆ ಕರುಣೆ ತೋರದೆ, ಅವರನ್ನು ನೋಡಿಯೂ ವಾರೆಯಾಗಿ ಹೋಗುವುದಾದರೆ ನಾವು ಯಾರು? ಪಾಪ ಮಾಡ್ತಾ ಇದ್ದೇವೆ. ಆದ್ದರಿಂದ ಈ ಆತ್ಮಿಕ ಪಾಠ ನಮಗೆ ಬಹಳ ಮುಖ್ಯ. ಏನು? ಸಿನ್ ಆಫ್ ಆ್ಯಕ್ಷನ್ ಮತ್ತು ಸಿನ್ ಆಫ್ ಆಟಿಟ್ಯೂಡ್, ಅಂದರೆ ಕ್ರಿಯೆಗಳ ಮೂಲಕ ಪಾಪ ಮತ್ತು ಮನೋಭಾವನೆಯ ಪಾಪ. ಬಡವರೊಂದಿಗೆ, ನಿರ್ಧನರೊಂದಿಗೆ, ಅರೆಪ್ರಾಣವಾಗಿ ಬಿದ್ದವರೊಂದಿಗೆ ನಮ್ಮ ಮನೋಭಾವನೆ ಬದಲಾಗದಿದ್ದರೆ ನಮ್ಮ ಆಟಿಟ್ಯೂಡ್ನಲ್ಲಿ ನಾವೇನು ಮಾಡ್ತೇವೆ? ಆ್ಯಕ್ಚುಲಿ ಇವರಿಬ್ಬರು ಸಿನ್ ಆಫ್ ಆ್ಯಕ್ಷನ್ ಅಲ್ಲ, ಸಿನ್ ಆಫ್ ಆಟಿಟ್ಯೂಡ್. ಅವರ ಮನೋಭಾವನೆ ಸರಿಯಾಗಿರಲಿಲ್ಲ. ಆದ್ದರಿಂದ ಇತರರ ಮೇಲೆ ಕರುಣೆ ತೋರುವಾಗಲೇ ದೇವರು ನಮ್ಮನ್ನು ಪ್ರೀತಿಸುವಂಥದ್ದು. ಅದಾಗಿದೆ ನಿಜವಾದ ನೆರೆಯವ ಎಂಬುದನ್ನು ಸ್ವಾಮಿಯಲ್ಲಿ ಕಲಿಸಿಕೊಡ್ತಾ ಇದ್ದಾನೆ. ಆದ್ದರಿಂದ ನಾವು ಈ ಭಾಗವನ್ನು ಇಲ್ಲಿಗೆ ಮುಕ್ತಾಯಗೊಳಿಸೋಣ. ನಾವು ಹೇಳುತ್ತಾ ಬಂದದ್ದು, ನಾವು ಇತರರ ಮೇಲೆ ಕರುಣೆ ತೋರುವವರಾಗಿರಬೇಕು. ಕರುಣೆಯೇ ದೇವರು ಮೆಚ್ಚುವಂಥದ್ದು. ಅಗತ್ಯತೆಯನ್ನು ಸ್ಪಂದಿಸಬೇಕು ನಾವು. ನಾವು ದೇವರಿಗೆ ಪೂಜೆ ಮಾಡುವುದಕ್ಕಿಂತ ಅಥವಾ ಯಾವುದೋ ನಮ್ಮ ವಾಡಿಕೆಯಾದಂತಹ ಪೂಜೆ ಪುರಸ್ಕಾರಗಳನ್ನು ಮಾಡುವುದಕ್ಕಿಂತ ಎಷ್ಟೋ ಶ್ರೇಷ್ಠ ಇತರರ ಮೇಲೆ ಕರುಣೆ ತೋರುವುದು ಎಂಬುದನ್ನು ನಾವು ಈ ಭಾಗದಿಂದ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ. ಆಮೇಲೆ ಪ್ರೀತಿಯ ವೀಕ್ಷಕರು, ಇವತ್ತಿನ ಕಾರ್ಯಕ್ರಮದಲ್ಲಿ ದೇವಸೂಕ್ತರು ಹೇಳಿದ ಹಾಗೆ ಅಗತ್ಯವುಳ್ಳವರಿಗೆ ನಾವು ಒಳ್ಳೆಯದನ್ನು ಮಾಡಬೇಕಾದನ್ನು ಮಾಡದಿರುವುದು ಅದು ಪಾಪ ಎಂಬುದಾಗಿ ಪೌಲನು ಕೂಡ ಹೇಳ್ತಾನೆ. ನಾವು ಒಳ್ಳೆಯದನ್ನು ಮಾಡೋಣ, ಕರುಣೆ ತೋರಿಸೋಣ, ಅದಕ್ಕಾಗಿ ನಾವು ಕ್ರಿಸ್ತನಿಂದ ಆರಿಸಲ್ಪಟ್ಟಿದ್ದೇವೆ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತೇವೆ. ನಮ್ಮ ಮಧ್ಯದಲ್ಲಿ ಆಶ್ರಯ ಟಿವಿಯಲ್ಲಿ ವಿಸ್ತಾರವಾಗಿ ಯೇಸು ಕ್ರಿಸ್ತನ ಜೀವನ ಚರಿತ್ರೆಯ ಈ ಭಾಗವನ್ನು ಕಲಿಸಿಕೊಟ್ಟ ದೇವಸೇವಕರಿಗೆ ಆಶ್ರಯ ಟಿವಿ ಪರವಾದ ವಂದನೆಗಳು. ಪ್ರೈಸ್ನ ಪಾಸ್ಟರ್. ಇನ್ನೊಂದು ಸಂಚಿಕೆಯಲ್ಲಿ ಬರೋವರೆಗೆ ನಿಮ್ಮ ನೆಚ್ಚಿನ ಆಶ್ರಯ ಟಿವಿಯನ್ನು ವೀಕ್ಷಿಸ್ತಾ ಇರಿ. ವಂದನೆಗಳು.